ಕೆಲಸವನ್ನು ಇವತ್ತು ಪತ್ರಿಕಾ ರಂಗ ಮಾಡಬೇಕಾಗಿದೆ. ಇವತ್ತು ಅಧ್ಯಕ್ಷರಿರ್ಬೋದು, MLC ಅವರಿರ್ಬೋದು, ನಾವಿರ್ಬೋದು, ಇವತ್ತು ರಾಜ್ಯ ನಿಮ್ಮ ಕಾರ್ಯನಿರತ ಪತ್ರಿಕಾ ಸಂಘ ಇರ್ಬೋದು, ಎಲ್ಲರೂ ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೇವೆ. ಸೆಪ್ಟೆಂಬರ್ 15 ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಭವನ ನಿರ್ಮಾಣಕ್ಕೆ 10 ಲಕ್ಷ ರೂಪಾಯಿ ಅನುದಾನ ನೀಡಲಾಗುವುದು ಎಂದು ಕೊಪ್ಪಳ ಸಂಸದ ಕೆ. ರಾಜಶೇಖರ್ ಹಿಟ್ನಾಳ್ ಭರವಸೆ ನೀಡಿದರು. ಅವರು ಶನಿವಾರದಂದು ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದಿಂದ ಆಯೋಜಿಸಲಾದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಪತ್ರಿಕಾ ರಂಗ ಪವಿತ್ರವಾದ ರಂಗವಾಗಿದ್ದು, ಸಮಾಜ ತಿದ್ದುವಲ್ಲಿ ಪತ್ರಕರ್ತರ ಪಾತ್ರ ಬಹುಮುಖ್ಯವಾಗಿದೆ. ಇಂದಿನ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಸಣ್ಣ ಪುಟ್ಟ ನೆಗೆಟಿವ್ ಅಂಶಗಳನ್ನು ವೈಭವೀಕರಿಸಿ ತೋರಿಸುತ್ತಿರುವುದು ಸಮಾಜದಲ್ಲಿ ಕೆಟ್ಟ ಪರಿಣಾಮ ಬೀರುತ್ತಿದೆ. ಕಾರಣ, ಅಭಿವೃದ್ಧಿ ವಿಚಾರಗಳನ್ನು ಉತ್ತಮ ಅಂಶಗಳವರೆಗೆ ಹೆಚ್ಚು ಒತ್ತು ಕೊಟ್ಟರೆ ಸಮಾಜ ಅಭಿವೃದ್ಧಿ ಇನ್ನಷ್ಟು ಆಗಲು ಸಾಧ್ಯ ಎಂದು ಸಲಹೆ ನೀಡಿದರು. ಇನ್ನು ಈಗಾಗಲೇ ನಿವೇಶನ ಹೊಂದಿದ್ದ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಭವನ ನಿರ್ಮಾಣಕ್ಕೆ 10 ಲಕ್ಷ ರೂಪಾಯಿ ಅನುದಾನ ಕಲ್ಪಿಸುವುದಾಗಿ ಭರವಸೆ ನೀಡಿದರು. ಬಳಿಕ ಪತ್ರಿಕಾ ದಿನಾಚರಣೆಯ ನಿಮಿತ್ತ ಆಯೋಜಿಸಲಾಗಿದ್ದ ಪತ್ರಕರ್ತರ ಕ್ರೀಡಾಕೂಟದಲ್ಲಿ ಜಯಗಳಿಸಿದ್ದ ಪತ್ರಕರ್ತರಿಗೆ ಬಹುಮಾನ ವಿತರಿಸಿ ಮಾತನಾಡಿದ್ದ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಜೆಸಿ ಲೋಕೇಶ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಈಗಾಗಲೇ ಅನಾರೋಗ್ಯದಿಂದ ಸಂಕಷ್ಟಕ್ಕೀಡಾದ ಹಾಗೂ ಸಾವನ್ನಪ್ಪಿದ್ದ ಪತ್ರಕರ್ತರಿಗೆ ಪರಿಹಾರ ನೀಡಲಾಗಿದೆ. 2 ವರ್ಷದಲ್ಲಿ ಬರೋಬ್ಬರಿ 16 ಲಕ್ಷ ರೂಪಾಯಿ ಹಣವನ್ನು ಸಂಕಷ್ಟದಲ್ಲಿ ಇರುವ ಪತ್ರಕರ್ತರಿಗೆ ನೀಡಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ್ದ ವಿಧಾನ ಪರಿಷತ್ ಸದಸ್ಯೆ ಹೇಮಲತಾ ನಾಯಕ್, ನಾನು ಸಾಮಾನ್ಯ ಕಾರ್ಯಕರ್ತೆಯಾಗಿದ್ದಾಗ ಸಂದರ್ಭದಲ್ಲಿ MLC-ವರೆಗೂ ನನ್ನ ಬೆಳವಣಿಗೆ ಪತ್ರಕರ್ತರ ಸಹಕಾರ ಅತಿ ಮುಖ್ಯವಾಗಿದೆ ಎಂದರು. ಇನ್ನು ಈಗಾಗಲೇ ಪತ್ರಿಕಾ ಭವನಕ್ಕೆ ನಿರ್ಮಾಣಕ್ಕೆ 5 ಲಕ್ಷ ಅನುದಾನ ನೀಡಿದ್ದೇನೆ. ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಅನುದಾನ ನೀಡುತ್ತೇನೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಅಮ್ಸದ್ ಪಟೇಲ್, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯ ಕೆ. ನಿಂಗಜ್ಜ, ನಗರಸಭೆ ಉಪಾಧ್ಯಕ್ಷೆ ಅಶ್ವಿನಿ ಗದುಗಿನ ಮಠ, ಜಿಲ್ಲಾ ವಾರ್ತಾಧಿಕಾರಿ ಗವಿಸಿದ್ದಪ್ಪ ಹೊಸಮನಿ, ರಾಜ್ಯ ಸಮಿತಿ ಸದಸ್ಯ ದೇವರಾಜ್ ಇದ್ದರು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ರಾಜ್ಯ ಸಮಿತಿ ಸದಸ್ಯ ಎಂ. ಸಾದಿಕ್ ಅಲಿ ಮಾತನಾಡಿದರು. ಸ್ವಾಗತವನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ವೈ ನೆರವೇರಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಜಿಲ್ಲಾ ಖಜಾಂಚಿ ರಾಜು ಬಿಆರ್, ಪತ್ರಿಕಾ ಭವನ ಕಟ್ಟಡ ಸಮಿತಿ ಅಧ್ಯಕ್ಷ ಎನ್ಎಂ ದೊಡ್ಡಮನಿ ಯಶಸ್ವಿಯಾಗಿ ನಡೆಸಿಕೊಟ್ರು. ಪತ್ರಿಕೆಯನ್ನ ಊಹೆ ಮಾಡೋದು ಕಷ್ಟ ಐತೆ. ಯಾಕಂದ್ರೆ ಯಾವುದು ಕೂಡ ಈಗ ಕೆಟ್ಟ ಏನೇನು ನಡೀತಾವ ಸಮಾಜದಲ್ಲಿ ತಿಳ್ಕೊಳ್ಳೋದೇ ಕಷ್ಟ ಜನರಿಗೆ, ಅಂತ ಪರಿಸ್ಥಿತಿ ಇರುತ್ತೆ. ಆದ್ರೂ ಕೂಡ ಪತ್ರಕರ್ತರು ಕೂಡ ಒಂದು ಮನವಿಯನ್ನು ಮಾಡ್ತೀನಿ. ಒಂದ್ ಸಣ್ಣ ನೋವು ಐತಿ. ಇವತ್ತು ನೀವು ಸಮಾಜ ತಿರ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರಿ, ಅದ್ರ ಜೊತೆ ಕೂಡ ಕೆಲವಿಷ್ಟು ಸಣ್ಣ ಇವು ಕೆಟ್ಟ ಒಂದು ಬೆಳವಣಿಗೆಗಳಾಗಿರ್ತಾವ, ಅವನು ವೈಭವೀಕರಿಸೋದನ್ನ ಸ್ವಲ್ಪ ಕಡಿಮೆ ಮಾಡ್ರಿ ಅಂತ ಮನವಿ ಮಾಡ್ತೀವಿ. ಏನಾಗ್ತಾವ, ಕೆಟ್ಟದನ್ನೇ ವೈಭವೀಕರಿಸಿಬಿಟ್ರ ಅದು ಮತ್ತೆ ಇನ್ನೊಬ್ಬರಿಗೆ ಪ್ರೇರಣೆ ಕೊಟ್ಟಂಗ ಆಗುತ್ತೆ. ಅಂತವನ್ನ ವೈಭವೀಕರಿಸೋದು ಕಡಿಮೆ ಮಾಡಿ ಒಳ್ಳೆಯವನ್ನ ವೈಭವೀಕರಿಸೋದು. ಇವತ್ತು ಹೆಂಗೆ ಆಗ್ಬಿಟ್ಟಂದ್ರ ತಪ್ಪನ್ನೇ ಎದ್ದು ತೋರಿಸೋದೇ ಒಂದು ಮಾಧ್ಯಮದ ಮತ್ತು ಪತ್ರಿಕಾ ರಂಗ ಆಗ್ಬಿಟ್ಟೆ. ಒಳ್ಳೆಯದ್ ಮಾಡಿದ್ ಬಹಳ ತೋರಿಸೋದೇ ಕಡಿಮೆ ಅಲ್ಲ. ಜನ ನೋಡೋದ್ ನೀವು ತೋರಿಸ್ತೀರಿ, ಜನ ಓದೋದ್ ನೀವು ಬರೀತೀರಿ, ತಪ್ಪಂತನಲ್ಲ. ಅದು ಒಳ್ಳೇದು ಕೂಡ ಯಾರ್ಯಾರು ಒಳ್ಳೆ ಕೆಲಸಗಳನ್ನ ಮಾಡ್ತಾರ ಅವರು ಕೂಡ ಸ್ವಲ್ಪ ಜಾಸ್ತಿ ಪ್ರಚಾರ ಕೊಡಂತ ಕೆಲಸವನ್ನು ಮಾಡಿ. ಯಾಕಂದ್ರೆ ಬಹಳಷ್ಟು ಇವತ್ತು ನಮ್ಮ ರಂಜಾನ್ ಅನ್ನೋದ ಅದಾಗಿದ್ದ ನಮ್ಗೆಲ್ಲಾರು ಹೇಳ್ತಿರ್ತಾರೆ, ಅದಕ್ಕೆ ನೀತಿ ಬರ್ತಿಲ್ರಿ, ಮುಂಜಿ ಓಡಾಡಿ ಅಂತ ಒಳ್ಳೆ ಕೆಲಸ ಮಾಡಕ್ಕಿರ್ತ ಪ್ರಚಾರ ಕೊಡ್ರಿ, ಹುಮ್ಮಸ್ ಬರ್ತಾರೆ, ಮಾಡೋದಕ್ಕೆ ಪ್ರಚಾರ ಕೊಡ್ರಿ ಅಂತ ಕೆಲಸವನ್ನು ಮಾಡಿ. ನಿಮ್ಮೆಲ್ಲ ನೀವು 100ಕ್ಕೂ ನಾವು ನಿಮ್ ಜೊತೆ ಇದೀವಿ, ನಿಮ್ ಜೊತೆನೆ ಬೆಳೆದಿ. ನಿಮ್ ಕಷ್ಟಗಳು ನಮಗ್ ಗೊತ್ತದವ, ನಾವು ನೋಡಿವಿ. ಇವತ್ತು ನಿಮ್ಮ ಭವನ ಕೂಡ ಅಣ್ಣ ಹೇಳಿದ ಅದ ನಮ್ ಶಕ್ತಿನೂ ಕೊಟ್ಟಾರ. ಅಷ್ಟು 50 ಲಕ್ಷ ಅಷ್ಟು ಕೊಟ್ಟಿಲ್ಲ, ಸಣ್ಣ ಶಕ್ತಿ ಕೊಟ್ಟಾರ. 10 ಲಕ್ಷ ನಾನು 100ಕ್ಕೆ 100 ಹಾಕಿ ಕೊಡ್ತೀನಿ. ಖಂಡಿತವಾಗಿ 10 ಲಕ್ಷ ಹಾಕ್ತೀನಿ. ನಾನು ನೋಡ್ತಕ್ಕಂಥದ್ದು ಸಾಧಿಕಲಿ ಅವರು ಇಲ್ಲಿರ್ತಕ್ಕಂಥ ಎಲ್ಲ ಕೆಲವು ಜನ ನನ್ನ ಸೋದರರು ನನಗೆ ಪರಿಚಯ. ಭಾಳಷ್ಟು ನನ್ನ ಏಳಿಗೆಯನ್ನು ಬರೆದಂಥ ಹರೀಶ್ ಅವರಾಯಿತು, ಇವರಾಯಿತು, ನನ್ನನ್ನು JDS ಇಂದ ಹಿಡಿದು ಒಬ್ಬ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಮಹಿಳೆ ನಾನು. ಸುಮಾರು 35 ವರ್ಷಗಳ ಕಾಲ ನನ್ನನ್ನು ಇವತ್ತು ಅವರು ಒಂದು ಒಳ್ಳೆಯ ಕಾಲಕ್ಕೂ ಉತ್ತಮವಾದಂಥ ಮಹಿಳೆ ಅಂತ ಬಿಂಬಿಸಿ ಇವತ್ತು ಈ ಮಟ್ಟಿಗೆ ಬರಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಭಾಳ ನಿಮಗೆಲ್ಲ ಗೊತ್ತಿದ್ದೈತೆ. ಆದಷ್ಟು ಬೇಗನೆ ನೀವು ಅಡಿಗೆಲ್ಲ ಹಾಕಿ ಪೂಜೆ ಮಾಡಿದ್ರಿ, ಶುಭಾರಂಭ ಚೆನ್ನಾಗಾಗಿದೆ. ಆದರೆ ತಡ ಬೇಡ, ನೀವು ಆದಷ್ಟು ಬೇಗ ನೀವೊಂದು ಜಲ್ದಿ ಭವನವನ್ನು ಮಾಡಿಕೊಳ್ರಿ ಅಂತ ಹೇಳ್ತಾರೆ.
ಹೇಳ್ತಾ ವರದಿಗಾರರು ಶರಣು ಲೈನದ್, ಹಿರೇಮನ್ನಾಪುರ, ಚಾಣಕ್ಯ ಎಕ್ಸ್‌ಪ್ರೆಸ್, ನ್ಯೂಸ್ ಬ್ಯೂರೋ, ಕುಷ್ಟಗಿ. ತಿದ್ದುತಕ್ಕಂಥ ಮಾಡೋ ಕೆಲಸ ಅಂದರೆ ಈ ನಿಮ್ಮ ರಂಗ ಅಂತ ಈ ಒಂದು ಸಂದರ್ಭದಲ್ಲಿ ಅಂತ ನನ್ನ ಕರೆದು ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೆಲ್ಲ ಹೊಲಿಸಿ ನನ್ನ ಮಾತು